ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಮಿನಿ ವ್ಲಾಗ್ಸ್. ಇನ್ನೇನು ನವರಾತ್ರಿ ಹಬ್ಬ ಶುರುವಾಗೇ ಬಿಡ್ತು. ನವರಾತ್ರಿ ಅಂದರೆ ನವದುರ್ಗೆಯರನ್ನ ಪೂಜಿಸುವ ಹಬ್ಬ ಅಂತಲೇ ಹೇಳ್ಬೋದು. ನಾವು ಕೂಡ ನಮ್ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೂ ಕೂಡ ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ವಿ. ಅರಳಿ ಮರ, ಬೇವಿನ ಮರ ಹಾಗೆ ಬನ್ನಿ ಮರ ಪೂಜೆನೂ ಕೂಡ ಮುಗಿಸ್ಕೊಂಡು ಬಂದಿದ್ದೀವಿ. ಈ ನವರಾತ್ರಿ ಅಂದ್ರೇನು, ನವರಾತ್ರಿ ಹಬ್ಬನ ನಾವು ಯಾಕೆ ಆಚರಿಸ್ಬೇಕು, ಇದ್ರ ಬಗ್ಗೆ ನನಗೇನು ಗೊತ್ತಿದೆ ಅದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಶಿವನ ಅರ್ಧಾಂಗಿನಿಯಾದ ಪಾರ್ವತಿ ದೇವಿಯು ದುಷ್ಟರನ್ನ ಶಿಕ್ಷಿಸಲು, ಶಿಷ್ಟರನ್ನ ರಕ್ಷಿಸಲು 9 ಅವತಾರಗಳನ್ನ ತಾಳ್ತಾರಂತೆ. ಈ 9 ಅವತಾರಗಳಲ್ಲಿ ಮೊದಲನೇದು ಶೈಲಪುತ್ರಿ ಅವತಾರ. ಶೈಲಪುತ್ರಿ ಪರ್ವತರಾಜನ ಮಗಳು. ಶೈಲಪುತ್ರಿಯನ್ನು ಸತೀದೇವಿಯ ಪುನರ್ಜನ್ಮ ಅಂತ ಹೇಳಿ ಕರೀತಾರೆ. ಹಿಂದಿನ ಜನ್ಮದಲ್ಲಿ ಪಾರ್ವತಿ ದೇವಿ ದಕ್ಷನ ಮಗಳು ಸತಿಯಾಗಿ ಜನಿಸ್ತಾರೆ. ಸತಿ ಘೋರ ತಪಸ್ಸು ಮಾಡಿ ಶಿವನನ್ನ ಒಲಿಸಿ ಮದುವೆ ಆಗ್ತಾರೆ. ಒಂದಿನ ದಕ್ಷ ಯಜ್ಞ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಇದಕ್ಕೆ ಸತಿದೇವಿನೂ ಕೂಡ ಕರೆದಿರ್ತಾರೆ. ಸತಿದೇವಿನೂ ಬಂದಿರ್ತಾರೆ. ಯಜ್ಞ ನಡೀತಾ ಇರುತ್ತೆ. ದಕ್ಷ ಶಿವನನ್ನ ಸಾಕಷ್ಟು ಅವಮಾನ ಮಾಡ್ತಾರೆ. ಇದನ್ನು ನೋಡೋಕ್ಕಾಗ್ದಲೇ ಸತೀದೇವಿ ಏನು ಮಾಡ್ತಾರೆ, ಆ ಯಜ್ಞ ಕುಂಡಕ್ಕೆ ಹಾರಿ ತನ್ನ ಪ್ರಾಣನ ಕಳ್ಕೊತಾರೆ. ನಂತರ ಪುನರ್ಜನ್ಮ ಪಡೆದು ಪರ್ವತ ರಾಜ ಹಿಮಾಲಯನ ಮಗಳು ಶೈಲಪುತ್ರಿಯಾಗಿ ಜನಿಸ್ತಾರೆ. ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಅಂದರೆ ಮಗಳು. ಇದರಿಂದ ಶೈಲಪುತ್ರಿ ಅಂದರೆ ಪರ್ವತಗಳ ಮಗಳು ಅಂತ ಹೇಳಿ ಹೆಸರು ಕೂಡ ಬರುತ್ತೆ. ಶೈಲಪುತ್ರಿ ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸಿರ್ತಾರೆ. ಇದು ಶುದ್ಧತೆಯ ಸಂಕೇತ. ಹಾಗೆ ಇವರ ವಾಹನ ಬಂದು ಗೂಳಿ. ಒಂದು ಕೈಯಲ್ಲಿ ತ್ರಿಶೂಲನ ಹಿಡಿದಿರ್ತಾರೆ, ಹಾಗೆ ಇನ್ನೊಂದು ಕೈಯಲ್ಲಿ ಕಮಲದ ಹೂನ ಹಿಡಿದಿರ್ತಾರೆ. ಶೈಲಪುತ್ರಿನ ಆರಾಧನೆ ಮಾಡೋದ್ರಿಂದ ನಮಗೆ ಧೈರ್ಯ ಹಾಗೂ ಯಶಸ್ಸನ್ನು ಕರುಣಿಸ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಶೈಲಪುತ್ರಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದೇ ವಾಚಿಂತ ಲಾಭಾಯ ಚಂದ್ರಾರ್ಥ ಕೃತಶೇಖರಾಂ ಋಷರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನೀಂ. ಶೈಲಪುತ್ರಿನ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಎಲ್ಲರೂ ಕೂಡ ಈ ಮಂತ್ರನ ಹೇಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಐ ಹೋಪ್ ಈ ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.